ಗುರುಜಿ, ಮದುವೆ ಬಗ್ಗೆ ತುಂಬಾನೇ ಡಿಸ್ಕಷನ್ಸ್ ಇವಾಗ ಶುರು ಮಾಡಿದೀವಿ ಅಂಡ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಕೂಡ ಗೊತ್ತು. ಬಿಕಾಸ್ ಒಬ್ಬರ ಜೀವನದಲ್ಲಿ ಇಟ್ ಇಸ್ ಅ ಮೇಕ್ ಆರ್ ಅ ಬ್ರೇಕ್. ಹೌದು. 1ನೇ ತಾರೀಕು ಬಗ್ಗೆ ಮುಗಿಸಿದ್ವಿ ಗುರುಜಿ. 2ನೇ ತಾರೀಕು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ ವೆಲ್ಕಮ್ ಮಾಡ್ತಾ ಇದ್ದೀನಿ ದ ಒನ್ ಅಂಡ್ ಓನ್ಲಿ ಜಯ ಶ್ರೀನಿವಾಸನ್ ಗುರುಜಿ ಟು ಜಯ ಶ್ರೀನಿವಾಸನ್ ಟಾಕ್ಸ್. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, ನಂಬರ್ 2 ನಾವು ಮಾತಾಡ್ತಾ ಇದ್ವಿ. ಇಟ್ ಇಸ್ ಅ ನ್ಯೂಟ್ರಲ್ ನಂಬರ್ ಅಂತ. ಚಂದ್ರನ್ ತರ 14 ದಿನ ಮೇಲಿರುತ್ತೆ, ಕೆಳಗಿರುತ್ತೆ. ಆದ್ರೆ ಯಾರಿಗಾದ್ರೂ ಒಂದು ಸ್ಟೆಬಿಲಿಟಿ ಬೇಕು ಅಂದ್ರೆ ಲೈಫ್ ಪಾರ್ಟ್ನರ್ ಬೇಕು. ಹೌದು. 2ನೇ ತಾರೀಕವ್ರಿಗೆ ಯಾರ್ಯಾರು ಲೈಫ್ ಪಾರ್ಟ್ನರ್ಸ್ ಆಗ್ಬೋದು ಅಂಡ್ ಪೊಟೆನ್ಷಿಯಲ್ ಪಾರ್ಟ್ನರ್ಸ್ ಆಗ್ಬೋದು ಗುರುಜಿ? 2, 11, 20, 29 ಈ ಸಂಖ್ಯೆ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ. ನಂಬರ್ 2 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಇವರಿಗೆ ಸ್ಟ್ರೈಟ್ ಅವೇ 5, 6, 7 ಬಾರ್ನ್ ಪೀಪಲ್ ದಿ ಬೆಸ್ಟ್ ಪೀಪಲ್. 5, 14, 23 ಹುಟ್ಟಿರೋರು, 6, 15, 24, 7, 16, 25 ಏನಾದರೂ ಪ್ರಿಯಾರಿಟಿ ಅಂತ ನಾವು ಹೇಳಿದ್ವಿ ಅಂದರೆ 6ಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು, 5ಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟು, 7ನ ಲಾಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆ ಓಕೆ ಓಕೆನಾ? ಓಕೆ. 6ಕ್ಕೆ ಫಸ್ಟ್ ಪ್ರಿಯಾರಿಟಿ, 5ಕ್ಕೆ ಸೆಕೆಂಡ್ ಪ್ರಿಯಾರಿಟಿ, 7ಕ್ಕೆ ಲಾಸ್ಟ್ ಪ್ರಿಯಾರಿಟಿ. ಓಕೆ, ಸರಿ. ಯಾವುದೇ ಕಾರಣಕ್ಕೂ 4, 8, 9 ಇವರಿಗೆ ಆಗ್ಬರಲ್ಲ. ಡೆಡ್ ಆಪೋಸಿಟ್ ತೊಂದರೆಗಳಿಗೆ ಸಿಕ್ಕಾಕೊಳ್ತಾರೆ. ಓಕೆ. ಇನ್ನು ಮಿಕ್ಕಿದ ನಂಬರ್ ಇದೆ 1, 2, 3 ಈ ನಂಬರ್ ಎಲ್ಲ ನ್ಯೂಟ್ರಲ್ ಇವರಿಗೆ. ಓಕೆ. ಸೊ ನಾರ್ಮಲಿ 1ನೇ ನಂಬರ್ನ ನಾವು ಅಪ್ಪ ಅಂತ ಕರಿದ್ವಿ, ಸೂರ್ಯ. 2ನೇ ನಂಬರ್ನ ನಾವು ಚಂದ್ರ ಅಂತ ಕರಿತೀವಿ, ತಾಯಿ. ಸೊ ಮೊದಲೇ ಹೇಳಿದ್ದೀವಿ ಸೆನ್ಸಿಟಿವ್ ಇವರು ಅಂತ. ಕರೆಕ್ಟ್. ಸೆನ್ಸಿಟಿವ್ ಇರ್ತಾರೆ, ತಾಯಿಯ ಗುಣಗಳಿರುತ್ತೆ, ತುಂಬ ಹಾರ್ಟ್ಲಿ ಮಾತಾಡೋರಾಗಿರ್ತಾರೆ, ಎಲ್ಲವನ್ನೂ ಹೃದಯಕ್ಕೆ ತಗೊಳ್ಳೋರಾಗಿರ್ತಾರೆ. ಈ ಥರ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೆನ್ನಾಗಿ ಅವ್ರನ್ನ ಅರ್ತು ಬೆರ್ತು ನಡೆಯೋದು. 6ನೇ ನಂಬರ್ ಸ್ವಲ್ಪ ಇಮ್ಯಾಜಿನೇಷನು ಚೆನ್ನಾಗಿರುತ್ತೆ ಅವ್ರಿಗೆ. ಆಮೇಲೆ ಲಕ್ಸುರಿಯಸ್ ಆಗಿರ್ತಾರೆ ಅನ್ನೋದ್ರಿಂದ ಇವ್ರನ್ನ ಲಕ್ಸುರಿ ಆಗಿ ನೋಡ್ಕೊಂತಾರಲ್ಲ. ಕರೆಕ್ಟ್. ಸರ್ 6ನೇ ನಂಬರ್ ದುಡ್ಡು ಒಂದೇ ನಾನು, ಅದಕ್ಕೆ 6ನೇ ನಂಬರ್ ಫಸ್ಟ್ ಪ್ರಿಯಾರಿಟಿ ಕೊಟ್ಟೆ. 2ನೇ ನಂಬರ್ ಯಾರನ್ನಪ್ಪ ಮದುವೆ ಮಾಡ್ಕೋಬೇಕು ಅಂದ್ರೆ 6ನೇ ನಂಬರ್ನೇ ಮದುವೆ ಮಾಡ್ಕೋಬೇಕು. ಒಟ್ನಲ್ಲಿ ಎಲ್ಲರೂ 6ನೇ ನಂಬರೇ. ಅಲ್ಲ, ದುಡ್ಡು ನಾನು ನಿಮಗೆ ಎಲ್ಲ ನನ್ನ ಎಲ್ಲ ಲಕ್ಷ್ಮಿ ಯಾರಿಗೆ ಬೇಡಪ್ಪ ಅಂತ. ಆಮೇಲೆ 6ನೇ ನಂಬರ್ ಅವ್ರ ಲಕ್ಷ್ಮಿ ಮಾತ್ರ ಅಲ್ಲ, ಅವರೆಷ್ಟು ಲಕ್ಸುರಿ ಆಗಿರ್ತಾರೋ. ಇವಾಗ ಫ್ರೆಂಡ್ಗೆ 6ನೇ ನಂಬರಲ್ಲಿ ಇಟ್ರು ಲಕ್ಸುರಿಯಾಗಿ ಇವನ ಹತ್ರ ವಾಚ್ ಇದೆ ಅಂದ್ರೆ ತಗೋ ಗುರು ಅಂತ ರೋಲೆಕ್ಸ್ ಕೊಡ್ಸ್ಬಿಡ್ತಾನೋ ಇಲ್ವೋ. ತನ್ನ ಹೆಂಡತಿಗೆ ಅಂದ್ರೆ, ತನ್ನ ಗಂಡನ್ಗೆ ಅಂದ್ರೆ ರೀ ಈ ಚೈನ್ ಹಾಕೊಳ್ಳಿ ಅಂತ ಗಂಡನ್ಗೆ ಹೆಂಡತಿ ಹೇಳಲ್ವಾ? ಕರೆಕ್ಟ್. ಏನ್ರಿ ನನಗೇನೆ 200 ಗ್ರಾಮ್ ಪರ್ಚೇಸ್ ಮಾಡ್ಬಿಟ್ರಿ, ನೀವು ಒಂದು 50 ಗ್ರಾಮಲ್ಲಿ ಒಂದು ಹಾಕೊಳ್ಳಿ ಅಂತ ಹೇಳಲ್ವಾ? ಕರೆಕ್ಟ್. ಆ ಒಂದು ಲಕ್ಸುರಿ 6ನೇ ನಂಬರ್ಗೆ ಇದ್ದಾಗ 6ನೇ ನಂಬರ್ 2ನೇ ನಂಬರ್ ಮದುವೆ ಮಾಡ್ಕೊಂಡಾಗ ಅವನಿಗೆ ಸಿಗ್ತದಲ್ಲ. ಇದೆಲ್ಲ ಹೆಂಗೆ ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ತರ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಥರ. ಕರೆಕ್ಟ್ ಕರೆಕ್ಟ್. 5ನೇ ತಾರೀಕು ಕೊಟ್ಟರು ಅಷ್ಟೇ, ಇಮ್ಯಾಜಿನೇಷನ್ ಅದು ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೂ ಇರುತ್ತೆ, ಇವರು ಇಮ್ಯಾಜಿನೇಷನ್ ಅಲ್ವಾ. 2ನೇ ನಂಬರ್ ಸಿಕ್ಕಾಪಟ್ಟೆ ಇಮ್ಯಾಜಿನೇಷನ್. ಆಮೇಲೆ 5ನೇ ನಂಬರ್ಗೆ ಬಿಸ್ನೆಸ್ ಮೈಂಡೆಡ್ ಪೀಪಲ್ ಅವರು. ಬಿಸ್ನೆಸ್ ಮಾಡಿ ಸ್ವಲ್ಪ ಚೆನ್ನಾಗಿ ದುಡ್ಡು ತಗೊಂಬಂದ್ರೆ 2ನೇ ನಂಬರ್ ಕೊಡಲ್ವಾ? ಕರೆಕ್ಟ್. 7ನೇ ನಂಬರ್ ಕ್ರಿಯೇಟಿವ್ ಐಡಿಯಾ ಅಂದೆ, ಇನ್ನೋವೇಟಿವ್ ಐಡಿಯಾಸ್ ಅಂದೆ, ಅದನ್ನ ತಗೊಂಬಂದು ಇವ್ರಿಗೆ ಒಳ್ಳೇದಾಗಲ್ವಾ? ಆಮೇಲೆ ಚಂದ್ರನ ನೆರಳಿನ ಗ್ರಹ ಕೇತು ಅಂದೆ. ಅವಾಗ ಒರಿಜಿನಲ್ ಇದ್ಮೇಲೆ ಜೆರಾಕ್ಸ್ ಉಪಯೋಗಕ್ಕೆ ಬರುತ್ತೋ ಇಲ್ವೋ? ಒರಿಜಿನಲ್ ಇಟ್ಕೊಂಡು ಜೆರಾಕ್ಸ್ ಬೇಕಾದ್ರೆ ತೆಗಿಬೋದೋ ಇಲ್ವೋ? ಕರೆಕ್ಟ್. ಆಗ ಚಂದ್ರ ಅನ್ನೋ ನೆರಳಿನ ಗ್ರಹ, ಅದಕ್ಕೆ ನೆರಳಿನ ಗ್ರಹ ಕೇತು ಅಂದಾಗ ಅಲ್ಲೆಲ್ಲೋ ಒಂದು ಬಾಂಡೇಜ್ ಇದೆ ತಾನೆ 5, 6, 7ಗೆ. ಆದ್ರಿಂದ ಈ ಬಾಂಡೇಜ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಮುದ್ರ ಸಾಗರ ಅನ್ನೋದು ಸಂಸಾರನ ಸಾಗರಕ್ಕೆ ಹೋಲಿಸ್ಬಿಟ್ಟಿದ್ದಾರೆ ಅಲ್ವಾ? ಸಂಸಾರ ಸಾಗರ ಈಸಬೇಕು, ಇದ್ದು ಜಯಿಸಬೇಕು. ಆಮೇಲೆ ಆ ಸಾಗರನ ಹೆಣ್ಣಿಗೂ ಹೋಲಿಸ್ಬಿಟ್ಟಿದ್ದಾನೆ ಅಲ್ವಾ? ಕಡಲಿನ ಆಳವ ಬಲ್ಲವರಿಲ್ಲ, ಹೆಣ್ಣಿನ ಮನಸ್ಸನ್ನು ತಿಳ್ಕೊಂಡವ್ರಿಲ್ಲ ಅಂದಾಗ ಆಗ ಎಷ್ಟು ನೀನ್ ಜಾಗೃತನಾಗಿರ್ಬೇಕಪ್ಪ. 5, 6, 7 ಈ ಸೆಲೆಕ್ಟ್ ಮಾಡಕ್ಲ ಮೊದಲು ನಿನ್ಗೊಂದು ಅನುಭವ ಆಗ್ಬೇಕಲ್ಲ. ಅದಕ್ಕೋಸ್ಕರವೇ ನಾವು 5, 6, 7 ಇವರಿಗೆ ಬೆಸ್ಟ್. 4 and 8, 9 ಆಗಲ್ಲ. ಆಮೇಲೆ 1, 2, 3 ಬಂದು ನ್ಯೂಟ್ರಲ್ ಆಗಿರ್ತಾರೆ ಅಂತ. ಅದರಿಂದ ಈ 2ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಇವರು ಮದುವೆಗೆ ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ. ಆಮೇಲೆ 2ನೇ ನಂಬರಲ್ಲಿ ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಮು ಜಾಸ್ತಿ ಆಗಿರೋದನ್ನ ನಾವು ನೋಡಿರ್ತೀವಿ. 1ನೇ ನಂಬರಲ್ಲಿ ಹುಟ್ಟಿರೋರಿಗೆ ಡಿವೋರ್ಸ್ ಸಂಖ್ಯೆ, ಸಪರೇಷನ್ನು, ಆಮೇಲೆ ರಿಲೇಷನ್ಶಿಪ್ ಬ್ರೇಕು ಅದು ಎಷ್ಟಿರುತ್ತೋ 1ನೇ ನಂಬರ್ಗೆ ಕಂಪ್ಯಾರಿಟಿವ್ಲಿ ಡಬಲ್ ಇರೋದು ಇವ್ರಿಗೇನೆ.
ಸೊ ಇದು ನೀವು 6ನೇ ತಾರೀಕು 5, 7 ಚೂಸ್ ಮಾಡ್ಕೊಂಡ್ರು ಸಾಧ್ಯತೆ ಇರುತ್ತೆ ಜಾಸ್ತಿ. ಅದಿದ್ರೆ ಬಚಾವಾದ್ರು ಅಂದ್ರೆ ಬ್ರೇಕಪ್ ಪ್ಯಾಚಪ್ ಬ್ರೇಕಪ್ ನಮ್ಮಲ್ಲಿ ಹೇಳ್ತಾರಲ್ಲಪ್ಪ, ಏನಂತ ಹೇಳ್ತಾರೆ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ. ಕರೆಕ್ಟ್. ಉಂಡು ಮಲ್ಗೋ ತನಕ ಇದ್ರೆ ಪರವಾಗಿಲ್ಲ, ಹ್ಮ್ ಬೇರೆ ಬೇರೆ ಆಗೋದು, ಕರೆಕ್ಟ್. ದೂರ ದೂರ ಆಗೋದು, ಹ್ಮ್ ಆಮೇಲೆ ಮೇಜರ್ ಲಾಸಸ್ ಬೇರೆ ಕೂಡ ಆಗ್ಬೋದಲ್ಲಪ್ಪ, ಆಕ್ಸಿಡೆಂಟ್ ಆಗ್ಬೋದು. ಆಮೇಲೆ ಮದುವೆ ಮಾಡಿ ನೋಡು ಅಂತ ತಾನೆ ಹೇಳಿದ್ದಾರೆ ನಮ್ಮಲ್ಲಿ. ಅದು ಹೌದು. ತುಂಬಾ ಕಷ್ಟವಾದಂತ ವಿಷಯ ಅನ್ನೋದಕ್ಕೆ ತಾನೆ. ಆಮೇಲೆ ಇನ್ನೂ ಒಂದು ಹೇಳಿದ್ದಾರೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದಿದ್ದಾನೆ. ಆಗ ಮದುವೆಯಲ್ಲಿ ಸುಳ್ಳು ಬರ್ತದೆ ಅಂತ ಆಯ್ತಲ್ಲಪ್ಪ. ಕರೆಕ್ಟ್. ಮದುವೆ ಮಾಡಿ ನೋಡು ಅಂದ್ರೇನೆ ಸ್ಯಾಚುಟರಿ ವಾರ್ನಿಂಗು ಕಷ್ಟ. ಹ್ಮ್ ಹ್ಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದಪ್ಪ, ಮದುವೆ ಮಾಡಿ ನೋಡು, ಆಮೇಲೆ 1000 ಸುಳ್ಳು ಹೇಳಿ ಮದುವೆ ಮಾಡು, ಹ್ಮ್ ಆಮೇಲೆ ಗಂಡು ಹೆಣ್ಣು ನೀವು ಸೇರ್ತೀರಿ ಅಂದ್ರೆ ಅದು ಸಂಸಾರ. ಸಂಸಾರ ಬಂದು ಯಾವುದೋ ಲೇಕು, ಯಾವುದೋ ಒಂದು ಕೆರೆ ಅಲ್ಲ, ಸಾಗರ. ಹ್ಮ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮದುವೆಲಿ ಇರುವಾಗ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಎಂದಂಗೆ ನಂಬರ್ ಈಸ್ ದ ಇಂಡೆಕ್ಸ್ ಆಫ್ ಎವ್ರಿಥಿಂಗ್ ಅಂತೀನಿ ನಾನು. ಬಾಡಿ, ಮೈಂಡ್, ಸೋಲ್ ಎಲ್ಲದಕ್ಕೂ ನಂಬರೇ. ಹ್ಮ್ ನೀವು ನಂಬರ್ ಇಲ್ಲದೆ ಏನು ಹೇಳಕ್ಕಾಗಲ್ಲ. ಅನಾದಿ ಕಾಲ ಅಂದಾಗ 1000 ವರ್ಷ ಅಂತಾನೆ, ಅದು ನಂಬರೇ. ಹ್ಮ್ ಹ್ಮ್ ನೀನು ಬಾಯಿ ಬಿಟ್ರೆ, ಬಾಯಿ ಮುಚ್ಚಿದ್ರೆ, ನೀನು ಮಾತಾಡಿದ್ರೆ ಸರಿ, ಸಂಖ್ಯೆಗಳು ಬಿಟ್ಟು ಇನ್ನೇನು ಮಾಡೋಕ್ಕಲ್ಲ. ನಾನು ಅದಕ್ಕೆ ಎಷ್ಟೋ ಸರಿ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂದ್ರೆ ನಾನು ಸಂಖ್ಯೆ ಸತ್ಯ ಇನ್ನು ಮಿಕ್ಕಿದ್ ಮಿಥ್ಯ ಅಂತೀನಿ. ಹ್ಮ್ ಸಂಖ್ಯೆನೇ ಸತ್ಯ, ಸಂಖ್ಯೆನೇ ಸತ್ಯ. ಅಷ್ಟು ಪವರ್ಫುಲ್ ಆದ ವಿಷಯಗಳು ನಡೀತಾ ಇದೆ. Okay. ಆಮೇಲೆ ನಾವು ಹೇಳ್ದಂಗೆ ಏನಂದ್ರೆ, ಬೇರೆ ಎಲ್ಲ ನಂಬರ್ಗಳಲ್ಲೇನೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಗಂಡ ಹೆಂಡತಿಗೆ ಬಂದಿರೋದುಂಟು, ದೂರ ದೂರ ಆಗಿರೋದುಂಟು, ಎಲ್ಲ ಇದ್ರು ಕೂಡ ಹ್ಮ್ ರೇಟಿಂಗ್ ಅಲ್ಲಿ 2, 11, 20, 29ನೇ ತಾರೀಕು ಹುಟ್ಟಿರೋರು ಹ್ಮ್ ರಿಲೇಶನ್ಶಿಪ್ ಅಲ್ಲಿ ದೋಖ ಆದಷ್ಟು ಯಾರು ಆಗಲ್ಲ. ರಿಲೇಶನ್ಶಿಪ್ ಅಲ್ಲಿ ದೋಖ ಆಗ್ಬೋದು, ಆಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ಬೋದು, ಹ್ಮ್ ಸಪರೇಷನ್ಸ್ ಆಗ್ಬೋದು. ಹ್ಮ್ ಸಾಕಪ್ಪ ಸಾಕು ಅಂತ ಯಾಕಾದ್ರೂ ಇವ್ರು ಸವಾಸ ಮಾಡಿದ್ನು ಅಂತೇಳಿ, ಹ್ಮ್ ಅರೆ ಯಾವ ಲೆವೆಲ್ಗೆ ಹೋಗ್ಬೋದು ಅಂದ್ರೆ, ಒಂದೇ ನಂಬರ್ ಆದ್ರೂ ಏನಾದ್ರು ಸ್ವಲ್ಪ ರಿಲೇಶನ್ಶಿಪ್ ಅದು ಇದು ಪ್ರಾಬ್ಲಮ್ ಆದ್ರೆ ಹ್ಮ್ ಏನ್ ನೋಡೋಣ ಬಿಡು ಏನಾದ್ರು ಮಾಡೋಣ. ಇವ್ರು ಹಂಗಲ್ಲ, ಸೂಸೈಡಲ್ ಟೆಂಡೆನ್ಸಿನೇ ಬಂದ್ಬಿಡ್ತದೆ ಇವ್ರಿಗೆ. ಎಷ್ಟು ಜನ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಇಂಟಾಕ್ಸಿಕೇಶನ್ಗೆ ಒಳಗಾಗಿ ತಮ್ಮನ್ನು ತಾವ್ ಹಂಗೇ ಕುಡ್ಕೊಂಡು ಅದ್ರೊಳಗಡೆನೆ ಕಳೆದ್ಬಿಟ್ಟಿರೋದು ಉಂಟು. ಹ್ಮ್ ಕೆಲವರು ಪಟ್ಟಂತ ಇಷ್ಟು ವಿಷ ಕುಡಿದು ಹೋಗ್ಬಿಡೋದು ಉಂಟು, ಹ್ಮ್ ನೇಣಕ್ಕೊಂಬಿಡೋದು ಉಂಟು. ಈ ತರ ಸೂಸೈಡಲ್ ಟೆಂಡೆನ್ಸಿ ಎಲ್ಲ, ಕಮಿಟಿಂಗ್ ಟೆಂಡೆನ್ಸಿ ಎಲ್ಲ 2ನೇ ನಂಬರ್ ಜಾಸ್ತಿ ಬಂದ್ಬಿಡುತ್ತೆ. ಹ್ಮ್ ಅದರಿಂದ ಇವ್ರು ಭಾರಿ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಇವ್ರು ತಡ್ಕೊಳಕ್ಕಾಗಲ್ಲ. ಏನಕ್ಕೆ ಹಂಗೆ ಮಾಡ್ತಾರೆ? ಇವಾಗ ನೋಡಿ, ಆತ್ಮಹತ್ಯೆ ಅಂದ್ವಿ ನಾವು, ಬಾಡಿ ಹತ್ಯೆನ ಆತ್ಮಹತ್ಯೆ ಅಂತ ಇದೀವಿ ನಾವು ಅಲ್ವಾ. ಹೌದು. ಅವಾಗ ಈ ದೇಹ ಅಂದ್ಮೇಲೆ ಅದಕ್ಕೊಂದು ಆತ್ಮ ಇದೆ. ಹ್ಮ್ ಅದು ದೇವರಾಗಿ ನಿಮಗೆ ಕೊಟ್ಟಾಗ ಮಾತ್ರ ಅದು ಆಕ್ಸಿಡೆಂಟಲ್ ಕರ್ಕೊಂತಾನೋ, ಹಾರ್ಟ್ ಅಟ್ಯಾಕ್ ಮಾಡ್ಕೊಂತಾನೋ, ಹೆಂಗ್ ಕರ್ಕೊಂತಾನೋ ಅವ್ನು ಕರ್ಕೊಂಡೇ ಹೋಗ್ಬೇಕೇ ಹೊರತು ಹ್ಮ್ ನೀನಾಗಿ ಮಾತ್ರ ಮಾಡ್ಕೊಕೂಡುದು ಅನ್ನೋದಕ್ಕೋಸ್ಕರ ಇದಕ್ಕೆ ಆತ್ಮಹತ್ಯೆ ಅಂತ ಹೆಸರಿಟ್ಟ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕ್ರೈಮು. ಏನಾದ್ರು ಆತ್ಮಹತ್ಯೆಗೆ ನೀನು ಕಮಿಟೆಡ್ ಆಯ್ತಾರೆ, ನಿನ್ ಮೇಲೆ ಕೇಸ್ ಹಾಕ್ತಾರೆ ಕರೆಕ್ಟ್. ಅಲ್ವಾ. ಆಗ 2, 11, 20, 29 ಎಷ್ಟು ಸೆನ್ಸಿಟಿವ್ ಇರ್ತಾರೆ ಅಂದ್ರೆ, ನಾನು ಇವ್ರನ್ನ ಇಷ್ಟು ಪ್ರೀತಿಸ್ನಲ್ಲ, ಹ್ಮ್ ನಾನು ಇವ್ರಿಗೆ ಇಷ್ಟು ಶುಶ್ರೂಷೆ ಕೊಟ್ನಲ್ಲ, ನಾನು ಇಷ್ಟು ಹಾಸ್ಪಿಟ್ಲಿಗೆ ಕೊಟ್ನಲ್ಲ, ನಾನು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿ, ಏನು ನನ್ನನ್ನು ಹೆಂಗೆ ಇವರು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರಲ್ಲ ಅನ್ನೋ ಥರದ್ದೆಲ್ಲ. ಬಿಟ್ಟರು ಬಿಡುಗರು ಏನಂತೆ, ಒಬ್ರು ಹೋದ್ರೆ ಇನ್ನೊಬ್ಬ ಯಾರೋ ಬರ್ತಾರೆ, ಇವನು ನನಗೆ ದ್ರೋಹ ಮಾಡಿದೆ, ಇನ್ನೊಬ್ಬ ಯಾವನೋ ನನಗೆ ಒಳ್ಳೇದು ಮಾಡಕ್ಕೆ ಬರ್ತಾನೆ ಅಂತ ಆ ಟೈಮು ಕೂಡ ತಗೊಳಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ. ಹ್ಮ್ ಹಿಂಗಾಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ, ಹಿಂಗಾಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ ಅಂತ ಕೊರಗೋದು ಜಾಸ್ತಿ. ಹ್ಮ್ ಅದಕ್ಕೋಸ್ಕರ ನಾನು ಬೇರೆ ನಂಬರ್ವರ್ಗಾದ್ರೂ ಪರವಾಗಿಲ್ಲ ಬಿಡು, ನೀನು ಏನಾದ್ರು ಒಂದು ಸ್ವಲ್ಪ ಏಟ್ ಬಿತ್ತಂದ್ರೆ ಇದರಲ್ಲಿ ನೀನು ಎದ್ದು ಬರ್ತೀಯ ಅಂತೀನಿ. ಬಟ್ 2ನೇ ನಂಬರ್ ಅವ್ರು ಮಾತ್ರ ನೀನು ರಿಸ್ಕೇ ತಗೋಬೇಡಪ್ಪ. 4, 8, 9ನೇ ನಂಬರ್ ಅವ್ರನ್ನ ಮದುವೆ ಮಾಡಿಕೊಂಡು ಜೀವನ ನಡೆಸಿದವರು ದುರ್ಲಭ. ಹ್ಮ್ ಇರುತ್ತೆ ಎಕ್ಸೆಪ್ಷನಲ್ ಬರ್ಬೋದು, ಆದರೆ ನೀನು ಮ್ಯಾರೇಜ್ ಅಂದಾಗ 2 ಮಂತನ, 2 ಮನಸ್ಸು, ಎಲ್ಲನೂ ಸೇರಿರುತ್ತೆ ಅದರಲ್ಲಿ. ಹ್ಮ್ ಸೊ ಅಲ್ಲಿ ನೀನು ಎಡು ಬಿಟ್ರೆ, ನೀನು ಹೇಳ್ದಂಗೆ ಮದುವೆ ವಿಷಯದಲ್ಲಿ ಮಾತ್ರ ಯಾರಾದರೂ ಎಡುದ್ರು, ರಿಲೇಷನ್ಶಿಪ್ಪಲ್ಲಿ ಎಡುಬಿಟ್ರು ಅಂದರೆ ಅದು ಅವ್ರನ್ನ ಕುಗ್ಗೋಗಂಗೆ ಮಾಡಿಬಿಡುತ್ತೆ. ಇದು ಹೆಂಗೆ ಅಂದರೆ, ಬಿಸಿ ತುಪ್ಪ ಉಗುಳಕ್ಕೂ ಆಗಲ್ಲ, ನುಂಗ್ಲಕ್ಕಾಗಲ್ಲ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೌದು. ಅದು ಬೇರೆ ವಿಷಯದಲ್ಲಿ ಆದರೆ ಪರವಾಗಿಲ್ಲ. ಅದಕ್ಕೆ ಮದುವೆ ವಿಷಯದಲ್ಲಿ ಮಾತ್ರ ಎಷ್ಟು ಪ್ರಿಯಾರಿಟಿ ಕೊಡೋಕ್ಕಾಗುತ್ತೋ. ನೀವು 2ನೇ ತಾರೀಕು ಕೊಟ್ಟರೋರು, 2ನೇ ನಂಬರ್ ಹುಟ್ಟರೋರು, 5, 6, 2 ಜೊತೆ ಹೆಂಗಿದ್ದೀರಿ, ಏನೇ ಲಾಸಸ್ ಆಯ್ತಾ ಜಾಸ್ತಿ, ಇಲ್ಲ ಎಷ್ಟು ಪರ್ಸೆಂಟೇಜ್ ಇದೆ, ಇದೆಲ್ಲ ನೀವು ಚೆಕ್ ಮಾಡಿದ್ರೆ ನನ್ನ ಕಡೆಯಿಂದ ಅಶ್ಯೂರೆನ್ಸ್. ನಾನು ಅದಕ್ಕೆ ಹೇಳ್ತೀನಿ, ಜಾತಕ ನೋಡ್ಬಿಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ನಕ್ಷತ್ರ ನೋಡ್ಬಿಡ್ಬೇಡಿ ಅಂತ ಹೇಳ್ತಿಲ್ಲ. ಆದರೆ ಒಂದು ಡಿಕ್ಲರೇಷನ್ ನಿಮ್ಗೆ ನಾನು ಕೊಟ್ಟಿರೋದೇನೆಂದರೆ, ನಂಬರಲ್ಲಿರೋ ಕ್ವಾಲಿಟಿ ನಕ್ಷತ್ರದಲ್ಲಿ ಇಲ್ಲ. ಹ್ಮ್ ಸೊ ಒಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವನು, ಓಕೆ, ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂತ ಇಟ್ಕೊಳ್ಳಿ. ಹ್ಮ್
ಚಂದ್ರನ ನಕ್ಷತ್ರದಲ್ಲಿ ಹುಟ್ಟಿರೋನಿಗೆ ಚಂದ್ರನ ಕ್ವಾಲಿಟಿ ಇಲ್ಲ, ಆದರೆ ಚಂದ್ರನ ಸಂಖ್ಯೆಯಲ್ಲಿ ಹುಟ್ಟಿರೋನಿಗೆ ಕ್ವಾಲಿಟಿ ಇದೆ. 2/11/2029 ತಾರೀಕು ಹುಟ್ಟಿರೋದು. ಎಷ್ಟು ಜನ ಮಾತಾಡಿಲ್ಲ ನಾವು ಪಾಡ್ಕಾಸ್ಟಲ್ಲಿ, ಎಲ್ಲರೂ ಇಮ್ಯಾಜಿನೇಷನ್ ಇದರಲ್ಲಿನೇ. ಆಮೇಲೆ ಎಷ್ಟು ಜನ ಉದಾಹರಣೆನೂ ಕೊಟ್ಟಿದ್ವಿ. 2ನೇ ನಂಬರಲ್ಲಿ ದುನಿಯಾ ವಿಜಯ್, ಕರೆಕ್ಟ್. ಫ್ಯಾಮಿಲಿ ರಿಲೇಟೆಡ್ ಎಲ್ಲ 2ನೇ ನಂಬರ್ ದುನಿಯಾ ವಿಜಯ್. ಸೊ ಅವಾಗ 2ನೇ ನಂಬರಲ್ಲಿ ತುಂಬಾನೇ ಈ ಥರದ್ದಿರೋದ್ರಿಂದ. ಆಮೇಲೆ ನಮಗೇನಂದ್ರೆ ನಮ್ಮ ಯುವಕರು ಎಷ್ಟು, ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಗೆ ಇದ್ದಿದ್ದೆ, ನಿಮ್ಗೆ ಅವಾಗಲೇ ಡಿಸ್ಕಷನ್ ನಾವು ಮಾಡ್ದಂಗೆ ಕಾಫಿ ತಿಂಡಿ ಉಪ್ಪಿಟ್ಟು ಆಮೇಲೆ ಟೆರಸ್. ಇವಾಗ ಹಂಗಿಲ್ಲ. ಇವಾಗ ನಿಮ್ಗೆ ಇಷ್ಟು ನಂಬರ್ಸ್ ಗೊತ್ತಿದೆ, ಎಲ್ಲರಿಗೂ ಎಲ್ಲ ನೋಡ್ತಿದ್ದಿಲ್ಲ, ನೀವೇ ಚೆಕ್ ಮಾಡ್ಕೊಳ್ಳಿ, ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ಲಿ. ಅಫ್ಕೋರ್ಸ್ ಈ ಕಾನ್ಫಿಡೆನ್ಸ್ ಬಂದಾಗ ನೀವು ಆಮೇಲೆ ಮದುವೆಗೆ ಹೋಗಿ ತಂದೆ ತಾಯಿಗಳಿಗೆ. ಆಮೇಲೆ ತಂದೆ ತಾಯಿಗಳಿಗೂ ನನ್ನ ರಿಕ್ವೆಸ್ಟ್ ಅಂದ್ರೆ ಇದರಲ್ಲಿ ತಂದೆ ತಾಯಿನೇ ಜಾಸ್ತಿ ಫೋರ್ಸ್ ಮಾಡಿದ್ರು. ಜಾತಕ 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 ಅಂತ ಹಿಡ್ಕೊಂಡ್ಬಿಟ್ಟವ್ರೆ. ಆಮೇಲೆ ಗಣಕುಟ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವೆರಡರಿಂದ ಸ್ವಲ್ಪ ಜೋಲಾಡೋದನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ, ಯಾಕಂದರೆ ನಿಮ್ಮ ಮಕ್ಕಳೆಲ್ಲ ಎಷ್ಟೆಷ್ಟು ಓದ್ಕೊಂಡಿದ್ದಾರೆ. ಆಮೇಲೆ ಸ್ಯಾಡ್ ಅಂದರೆ ಮದುವೆ ಆಗಿ ಒಂದು 5-6 ವರ್ಷ ಸಂಸಾರ ಮಾಡಿ ಆಮೇಲೆ ಸ್ವಲ್ಪ ಸಪರೇಷನ್ ಅಂತ ಬಂದರೂ ತಪ್ಪೆ. ಹೌದು. ಆಮೇಲೆ ಒಂದು 10 ವರ್ಷ ಆಗ್ಬಿಟ್ಟು ಬಂದರೆ ಇನ್ನೂ ತಪ್ಪೆ. ಅಯ್ಯೋ 10 ವರ್ಷ ಸಂಸಾರ ಮಾಡಿ 2 ಮಕ್ಕಳು ಬೇರೆ ಇದ್ದಾರೆ, ಏನಪ್ಪ ಇದು ಅಂತ ಬಂದರೂ ತಪ್ಪೆ. ಇವತ್ತು ಯಾವ ಲೆವೆಲ್ಗೆ ಬಂದಿದೆ ನನ್ನ ಹತ್ರ ಬರ್ತಿರೋ ಕೇಸ್ ಅಂದರೆ, 2 ತಿಂಗಳಿಲ್ಲ ಆ ಹುಡುಗಿ ಬಂದು ನಮ್ಮ ಮನೇಲಿ 2 ತಿಂಗಳು ಕೂಡ ಇಲ್ಲ ಗುರುಜಿ. 2 ತಿಂಗಳು ಕೂಡ ಇಲ್ಲ ಅಂತ ನಾವು ಹುಡುಗ. ಆ ಥರ ಕೇಸ್ ನಾನು 1 ತಿಂಗಳಿಗೆ ಮಿನಿಮಮ್ 10 ನೋಡ್ತಾ ಇದ್ದೆ. ಹುಡುಗಿನೂ ಅದೇ ಹೇಳಿದಾಳೆ, ಗುರುಜಿ ನಾನು ಅವ್ರ ಮನೆಗೆ ಹೋಗಿ ನಾನು 30 ದಿನ ಇದ್ದಿದ್ದು. ಆಮೇಲೆ 30 ದಿನ ಇದ್ದು ಡಿವೋರ್ಸ್ ಮಾಡ್ಕೊಂಡ್ ಬಂದ್ರಲ್ಲ, 2ನೇ ಮದುವೆ, ಮತ್ತೆ 2ನೇ ಮದುವೆ 60 ದಿನ ಇದ್ದೆ. ಈಗ ನಾನು ಮನೆಗೆ ಬಂದು ನಮ್ಮನ್ನು ಒಡೆಗೆ ಬಂದ್ರು ಬಡೆಗೆ ಬಂದ್ರು ಅಂತೆಲ್ಲ ಹೇಳ್ತಾರೆ, ನನ್ನನ್ನು ಕರ್ಕೊಳ್ಳಿ ಮನೆಗೆ ಅಂದರೆ ಇಲ್ಲ ಅಂತೇಳಿ. 2ನೇ ಮದುವೆ ಹಿಂಗಾದ್ರೆ ನಾನು ಎಲ್ಲೋ ಹೋಗ್ಲಿ ಅಂತ. ಎಲ್ಲ ಆಪೋಸಿಟ್ ನಂಬರ್ಸೇ. ನನ್ನ ಹತ್ರ ಕೇಸ್ ಹಿಡಿದೆ ಪಾಪ ಅಂಥವ್ನು ಕರ್ಕೊಂಬಂದು ಇಲ್ಲಿ ಕುಡಿಸ್ಬಿಟ್ಟು ಹೇಳ್ಸೋಕ್ಕಾಗತ್ತಾ? ಆ ಹುಡುಗಿನ ಏನು ನೊಂದ್ಕೋಬೋದು. ಆಮೇಲೆ ಆ ಹುಡುಗನ ಮನೆಯವರು ನೋಡ್ಕೋಬೇಕು ಬೇಡುವ. ಆ ಹುಡುಗನಿಗೂ 2ನೇ ಮದುವೆ. ಇದೊಳ್ಳೆ ಸಮ್ಮರ್ ಕ್ಯಾಂಪ್ ಹೋಗಿ ಬಂದಂಗೆ. ನಿಜ ಹೇಳ್ತೀನಿ, ನೀವು ನಂಬಲ್ಲ ನೀವು, ಬಟ್ ಇದು ನಿಜ. ನಾನು ಆ ಹುಡುಗಿಗೂ ಕೇಳಿದೆ, ಆ ಹುಡುಗಿಯವರ ತಂದೆ ತಾಯಿನೂ ಕೇಳಿದೆ. ಅವ್ರು ನನ್ನ ಫಾಲೋವರ್ಸ್ ಬೇರೆ. ಮದುವೆ ಮಾಡೋ ಟೈಮಲ್ಲಿ ಅದು ಹೆಂಗೆ ಮಿಸ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಾನು ಅದೇ ಹೇಳ್ತೀನಿ, ಅದು ಹೆಂಗ್ರಿ ಮಿಸ್ ಮಾಡ್ಕೊಂಡ್ರೆ ನೀವು ಅಂದರೆ, ಗುರುಜಿ ಅದೇ ಒಮ್ಮೊಮ್ಮೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತು ಅಂದರೆ ಶನಿ ಎಗ್ಲೇರ್ದ ಅಂದ್ರೆ ನಾವೇನು ಮಾಡೋದು ಅಂತ. ಆಮೇಲೆ ಇವಾಗ ಆ ಹುಡುಗಿಗೆ, ಆ ಹುಡುಗ ಏನೋ ಹಂಗೆ ಇದ್ದಾನೆ. ಈ ಹುಡುಗಿಗೆ ಏನು ಗೊತ್ತಾ, ಮೊದಲನೇ ಮದುವೆಗೇನೆ ಏನಕ್ಕೆ ಬ್ರೇಕ್ ಆಯಿತು ಅಂತ ಹೇಳೋದಕ್ಕೇನೆ 2 ವರ್ಷ ಆಯಿತು. 2 ವರ್ಷ ಕಷ್ಟಪಟ್ಟು ಲೀಗಲ್ ಪೇಪರ್ಸ್ ತಂದ್ಬಿಟ್ಟು ಇನ್ನೊಬ್ಬನ ಮದುವೆ ಮಾಡಿಕೊಂಡೆ. ಅಲ್ಲೇ ನನಗೆ ಅಳಕಿದ್ದೆ ಗುರುಜಿ. ಯಾಕೆಂದರೆ ಏನಕ್ಕೆ ನಿಮ್ಮದು ಮದುವೆ 30 ದಿನಕ್ಕೆ ಡಿವೋರ್ಸ್ ಆಯಿತು ಅಂತೆಲ್ಲ ಡಿಸ್ಕಷನ್ ಬಂದೇ ಬರುತ್ತೆ. ಬಂದಾಗ ಏನಪ್ಪ ಮಾಡಲಿ ಅಂತ ನಾನು ನನ್ನ ಕಡೆ ನಡೆದಿದ್ದು ಏನೇನು ತಪ್ಪುಗಳು ಅದೆಲ್ಲ ಹೇಳಿದೆ. ಅದೇ ಥರ ನಾನು ಮದುವೆ ಮಾಡ್ಕೊಂಡಲ್ಲ, ಅವನು ಕೂಡ 2ನೇ ಮದುವೆ ತಾನೆ. ನಿನ್ನ ಹುಡುಗಿ ಜೊತೆ ಏನೇ ಪ್ರಾಬ್ಲಮ್ ಆಯಿತು, ನೀನು ಎಷ್ಟು ದಿನ ಇದ್ದೆ? ನಾನು ಇದ್ದಿದ್ದು 30 ದಿನ, ನೀನಿದ್ದು 60 ದಿನ. ಇಬ್ರಿಗೂ ಡಿವೋರ್ಸ್ ಆಗಿ ಇವಾಗ 2ನೇ ಮದುವೆಗೆ ಬಂದಿದ್ದೀವಿ. 2ನೇ ಮದುವೆ ಬಂದ್ಬಿಟ್ಟು 90 ದಿನ ಆಗಿ ನಾವಿಬ್ರು ಬೇರೆ ಆಗ್ತಿದೀವಲ್ಲ. ಆ ಹುಡುಗನಿಗಾದ್ರೂ ಒಂದು ಸ್ವಲ್ಪ ಬೇಡವಾ? ಮೊದಲನೇ ಮದುವೆ ಡಿವೋರ್ಸ್ ಆಯ್ತು ಅಂತ 2ನೇ ಮದುವೆ ಹೋದ್ವಿ. 2ನೇ ಮದುವೆನೂ ಡಿವೋರ್ಸ್ ಮಾಡ್ಕೊಂಡು 3ನೇ ಮದುವೆಗೆ ಹೋದ್ರೆ ಏನು ಹೇಳ್ತೀಯ ನೀನು? ಹಣೆನಲ್ಲಿ ಬರೀತು ಅದು ಇದೆಲ್ಲ ಇದೆ. ಆದರೆ ಈಗ ಪಾಪ ಆ ಹುಡುಗನಿಗೇನೋ ಧೈರ್ಯ ಇರ್ಬೋದು, 2ನೇ ಮದುವೆ ಏನು ಮಾಡೋದು, 2ನೇ ಮದುವೆ ನನಗೆ ಪ್ರಾಬ್ಲಮ್ ಆಯ್ತು ನಾನು ಮಾಡ್ಕೊಳ್ತೀನಿ ಅಂತ 3ನೇ ಮದುವೆಗೆ ಹುಡುಗ ಹೋಗ್ಬೋದು. ಈ ಹುಡುಗಿ ನಾನು ಅವನ್ನ ಬಿಟ್ಟಿರೋಕ್ಕೆ ನನಗೆ ಮನಸ್ಸಿಲ್ಲ ಗುರುಜಿ, ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ, ಅವ್ರ ಮನೆ ಕಡೆಯವ್ರು ಬಿಡ್ತಾ ಇಲ್ಲ ಇದಕ್ಕೆ ಅಂತಳ ಹುಡುಗಿ. ಆಮೇಲೆ ಇವರಿಬ್ರದ್ದು 5-6 ಮದುವೆ ಡೇಟ್ ತಪ್ಪು. ಇಲ್ಲಿ ಇನ್ನೊಂದು, ನೀವಿಬ್ರು ಆ ಡೇಟಲ್ಲಿ ಹುಟ್ಟಿರೋರು ಇಬ್ರು ಒಟ್ಟಿಗೆ ಇರ್ತಾರೆ. ಮದುವೆ ಡೇಟ್ ಕೆಟ್ಟದಾಗ್ಬಿಟ್ರೆ, ನಾನು ಹೇಳ್ದಲ್ಲ 4, 5. ಆಮೇಲೆ ಮದುವೆಗೆ 5ನೇ ನಂಬರ್ ಸೆಟ್ ಆಗಲ್ಲ. 5ನೇ ತಾರೀಕಲ್ಲಿ ನೀವು ಎಂಥ ಬಿಸ್ನೆಸ್ ಬೇಕಾದರೂ ಪ್ರಾರಂಭಿಸಿ. 5/14/23 ನಾನು ಸಣ್ಣ ಪೆಟ್ಟಿ ಅಂಗಡಿ ಥರ ಇಟ್ಟೆ 10 ವರ್ಷದಿಂದ ಅಂದರೆ ಇವತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ ಲೆವೆಲ್ಗೆ ಬೆಳಿಬೋದು. ಆದರೆ 5/14/23 ಮದುವೆ ಮಾಡ್ಕೊಂಡ್ರೆ ದೂರ ಆಗ್ತಾರೆ. ಆಮೇಲೆ 7-8 ಆಗಲ್ಲ. 4, 7, 8 ನಾನು ಎಲ್ರಿಗೂ ಹೇಳ್ಬಿಡ್ತೀನಿ. 4 ಅಂದರೆ ರಾಹು, 7 ಅಂದರೆ ಕೇತು, 8 ಅಂದರೆ ಶನಿ. ಇದರಲ್ಲೆಲ್ಲ ಫ್ಲೈಟ್ ಆಕ್ಸಿಡೆಂಟ್ಸ್ ಇಂದ ತುಂಬಾ ದೊಡ್ಡದೆಲ್ಲ ಹೇಳೋದ್ರಿಂದ ಆ ತಾರೀಕಲ್ಲಿ ಮದುವೆ ಬೇಡ ಅಂದೆ. ಮದುವೆಗೆ ಇನ್ನೊಂದು ಎಕ್ಸ್ಟ್ರಾ ನಂಬರ್ ಯಾವ್ದಾರು ಕೊಟ್ಟೆ ಅಂದ್ರೆ 5. ಅವಾಗ ಇವ್ರಿಗೆಲ್ಲ ಮದುವೆ ಮಾಡ್ತಾರೆ ಇದೇ ಮುಹೂರ್ತ ದಿನ ಅನ್ನೋ ಹೆಸರು. ನಾನು ಮೊನ್ನೆ ಹೇಳಿಲ್ವ ನಿಮ್ಗೆ? ಕರೆಕ್ಟ್. 4ನೇ ತಾರೀಕು ಎಷ್ಟು ಮದುವೆಗಳಿಗೆ ಬಂದಿತ್ತು ಗೊತ್ತಾ? June 4th ನನಗೆ. ಏನ್ ಪ್ಯಾಲೇಸ್ ಗ್ರೌಂಡಲ್ಲೆಲ್ಲ ಮಾಡಿದ್ದಾರೆ.
ಅವತ್ತು ನೋಡಿದ್ರೆ 11 ಜನ ಹೋಗ್ಬಿಟ್ರು. ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿರೋನು ತೀರೋಗ್ಬಿಟ್ಟ. ಬೆಳಗ್ಗೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮಧ್ಯಾಹ್ನ ಬಂದವನ RCB ಫಂಕ್ಷನ್ಗೆ ತೀರೋಗ್ಬಿಟ್ಟ. ಸ್ವಲ್ಪ ಯೋಚನೆ ಮಾಡೋ ಅವ್ರಿಗೆ ಮುಹೂರ್ತ ಇಟ್ಕೊಟ್ಟಿರೋದ್ರ ಬಗ್ಗೆ. ಆಗ 4ನೇ ಸಂಖ್ಯೆಯಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರು, ಹಿಂಗೆ ಆಗ್ಬಿಡುತ್ತೆ. ಅದರಿಂದ 2 ಸೆನ್ಸಿಟಿವ್ ನಂಬರ್ ರಿಲೇಷನ್ಶಿಪ್ಪಲ್ಲಿ ತುಂಬ ಏಟ್ ತಿನ್ನೋ ಚಾನ್ಸಸ್ ಇರೋದ್ರಿಂದ ಸ್ಯಾಚುಟರಿ ವಾರ್ನಿಂಗ್, ನೀವು ಇದೇ ನಂಬರ್ನೇ ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರಿ ಅಷ್ಟೇ. ಅದೇ ಗುರುಜಿ, ಇದು ಇನ್ನ ಮಾತಾಡ್ತಾ ಹೋಗ್ಬೋದು. ಬಟ್ ನನಗೆ ಇವಾಗ ಇಷ್ಟೆಲ್ಲ ನೀವು ಮಾತಾಡಿದ್ಮೇಲೆ ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಒಂದು, ತುಂಬಾ ಓವರ್ ಥಿಂಕ್ ಮಾಡ್ತೀವಿ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ. ಹ್ಮ್. ಇವಾಗ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಕಂಪ್ಯಾರಿಸನ್ ಗೇಮ್ ಆಗ್ಬಿಟ್ಟಿದೆ. ಅವ್ರ ಜೀವನ ಹಿಂಗೆ, ಇವ್ರ ಮದುವೆ ಆದ್ರು ನಾನು ಯಾಕೆ ಹಿಂಗಿದ್ದೀನಿ. ಸೊ ಇದೆಲ್ಲ ಐ ಥಿಂಕ್ 90s ಅಲ್ಲಿ 2000s ಅಲ್ಲಿ ಇಲ್ಲೇ ಇರೋ ಕಾರಣ ಹ್ಮ್. ಆರಾಮಾಗಿರ್ತಾ ಇದ್ವಿ ಜನ ಕಂಪೇರಿಟಿವ್ಲಿ. ಹಾ. ಇವಾಗ ಇಷ್ಟೆಲ್ಲ ಹೈಲೈಟ್ ಮಾಡಿ ತೋರಿಸ್ತಾ ಇರೋ ಕಾರಣ ತುಂಬಾ ತಲೆ ಕೆಟ್ಬಿಟ್ಟಿದೆ. ಬಿಡಿ ಗುರುಜಿ, ಈ ಒಂದು ಇನ್ಫಾರ್ಮೇಶನ್ ಎಕ್ಸ್ಪ್ಲಾಯ್ಟೇಷನ್ ಎಕ್ಸಾಕ್ಟ್ಲಿ ಜಾಸ್ತಿ ಆಗೋಯ್ತು. ಓವರ್ ಇನ್ಫಾರ್ಮೇಶನ್ ಅಂಡ್ ಅನ್ವಾಂಟೆಡ್ ಇನ್ಫಾರ್ಮೇಶನ್ ಲೀಡಿಂಗ್ ಟು ಓವರ್ ಥಿಂಕಿಂಗ್. ಮತ್ತೆ ಇಷ್ಟು ಪಾರ್ಟ್ನರ್ಸ್ ಅವೈಲೇಬಲ್ ಇರೋ ಕಾರಣ ಪ್ರಾಬ್ಲಮ್ ಆಗ್ತದೆ. ಬಟ್ ನಾವು ಕೊನೆಗೆ ಹೇಳ್ತಾ ಇರೋದಿಷ್ಟೇ, 2ನೇ ತಾರೀಕು ಹುಟ್ಟಿದವ್ರಿಗೆ ಇಶ್ಯೂಸ್ ಆಗುತ್ತೆ ರಿಲೇಶನ್ಶಿಪ್ಸ್ ಅಲ್ಲಿ. ಸೊ 5, 6, 7 ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಅಂತ ಗುರುಜಿ ಹೇಳ್ತಾರೆ. ಅದರ್ ಅಡ್ವೈಸ್ ಏನು ಮಾಡಬೇಕು ಅಂತ ಗೊತ್ತು. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ, ನಂಬರ್ಸ್ ಇರುತ್ತೆ. ಹಾಗೇನೆ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಏನು ಅನ್ಸುತ್ತೆ ವಿಷಯದ ಬಗ್ಗೆ ಕಮೆಂಟ್ಸ್ ಕೂಡ ಹೇಳ್ಬೋದು. ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ದ ಕಾಂಟೆಂಟ್. ಥ್ಯಾಂಕ್ ಯು ಗುರುಜಿ. 3ನೇ ತಾರೀಕಿಗೆ ಆದಷ್ಟು ಬೇಗ ಬರೋಣ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ್ಕೂ.